Jacar Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು FA2 ಪ್ರಶ್ನೆ ಪತ್ರಿಕೆಯನ್ನ 2024 एंड 25 शैक्षणिक वर्ष FA2 टेस्ट सो 10वीं कक्षा के लिए हम देखेंगे उपलब्धि परीक्षा और जिसका निर्धारित पाठ्यक्रम देखेंगे. ಈ ಒಂದು ಪರೀಕ್ಷೆಗೆ ಯಾವೆಲ್ಲ ಪಾಠ್ಯಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎನ್ನುವುದಾದರೆ ಮೇರಾ ಬಚಪನ್ ಪಾಠವನ್ನ ತೆಗೆದುಕೊಳ್ಳಲಾಗಿದೆ, बसंत की सच्चाई, तुलसी के दोहे, इंटरनेट क्रांति, ईमानदारों के सम्मेलन में ಹಾಗೂ ಶನಿ सबसे सुंदर ग्रह है ಹಾಗೂ ವ್ಯಾಕರಣದ ಒಂದಿಷ್ಟು ಭಾಗಗಳನ್ನು ತೆಗೆದುಕೊಳ್ಳಲಾಗಿದೆ. ಇಲ್ಲಿ ನೋಡೋದಾದ್ರೆ ನನ್ನ ಪಾಠಶಾಲೆ ಹೆಸರನ್ನು ನಾನು ಹಾಕಿದ್ದೀನಿ. और उपलब्धि परीक्षा FA2 विषय है तृतीय भाषा हिंदी और इसके लिए समय है 45 मिनट का समय, 45 ನಿಮಿಷಗಳವರೆಗೆ ಸಮಯ ಇರ್ತದೆ. कुल अंक हैं 20 ಅಂಕಗಳಿಗೆ ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗಿದೆ. ಕಕ್ಷಾ है 10वीं 10ನೇ ತರಗತಿಗೆ ಸಂಬಂಧಿಸಿದಂತೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡಲಾಗಿದೆ. देखेंगे सही विकल्प चुनकर लिखिए ಅಂತ ಕೊಡಲಾಗಿದೆ. सही विकल्प चुनकर लिखिए ಎನ್ನುವಂತದನ್ನ ಕೊಡಲಾಗಿದೆ. ಸರಿಯಾಗಿರುವಂತ ಆಯ್ಕೆಯನ್ನ ಮಾಡಬೇಕು. दो प्रश्न हैं, एक अंक के लिए कुल मिलाकर 2 अंक हमें मिलेंगे. पहला प्रश्न देखेंगे, उतरना शब्द का प्रथम प्रेरणार्थक रूप है. उतरना शब्दದ प्रथम प्रेरणार्थक ರೂಪವನ್ನ ಬರಿಬೇಕು. और आपके ऑप्शंस हैं, ऑप्शन अ उत्तर, ऑप्शन आ उतरवाना, ऑप्शन ई ಉತ್ತರಾನ, ಆಪ್ಷನ್ ಇ ಉತ್ತರ. ಸೊ ಇದರಾಗಿ ಸರಿಯಾಗಿರುವಂತ ಉತ್ತರವನ್ನ ತಾವುಗಳು ಮಕ್ಕಳೇ ಬರಿಬೇಕು. प्रश्न 2 देखेंगे, ब्रीफ केस में क्या था, रेखांकित वाक्य में प्रयुक्त विराम चिन्ह है ಎನ್ನುವಂತದನ್ನ. ಸೊ ಈ ಒಂದು ವಾಕ್ಯದಲ್ಲಿ ಯಾವ ವಿರಾಮ ಚಿಹ್ನೆಯನ್ನ ಬಳಸಲಾಗಿದೆ ಎನ್ನುವಂತರ ಬಗ್ಗೆ. और आपके ऑप्शंस हैं, ऑप्शन अ अल्प विराम, ऑप्शन आ अर्ध विराम, ऑप्शन ई योजक चिन्ह और ऑप्शन ई प्रश्न चिन्ह. ಸರಿಯಾಗಿರುವಂತ ಉತ್ತರವನ್ನ ಮಕ್ಕಳು ತಾವುಗಳು ಬರಿಬೇಕು. मुख्य प्रश्न 2 देखेंगे, अनुरूपता. अनुरूपता ನಮಗೆ ಎಲ್ಲರಿಗೂ ಗೊತ್ತು, 2 ಪ್ರಶ್ನೆಗಳನ್ನು ಕೇಳಲಾಗಿದೆ, 1 ಅಂಕಕ್ಕೆ ಒಟ್ಟಾಗಿ 2 ಅಂಕಗಳು. प्रश्न 3 ನೋಡುವುದಾದ್ರೆ, संत का स्वभाव कैसा है, हंस के समान है. इसी प्रकार से मुखिया का स्वभाव, ಇದರ ಉತ್ತರವನ್ನ ತಾವುಗಳು ಮಕ್ಕಳು ಬರಿಬೇಕು. प्रश्न 4 है, तीसरे दिन कंबल गायब था, चौथे दिन ಏನ್ गायब ಆಗಿತ್ತು ಅದನ್ನ ಉತ್ತರ ರೂಪದಲ್ಲಿ ಬರಿಬೇಕು. मुख्य प्रश्न 3 देखेंगे, ಮೂರನೇ ಪ್ರಶ್ನೆ ನೋಡುವುದಾದ್ರೆ, ನಿಮ್ನಲಿಖಿತ ಪ್ರಶ್ನೆ के उत्तर एक वाक्य में लिखी ಎನ್ನುವಂತದನ್ನ ಕೇಳಲಾಗಿದೆ. ಒಟ್ಟಾಗಿ 2 ಪ್ರಶ್ನೆಗಳು 1 ಅಂಕಕ್ಕೆ 2 ಅಂಕಗಳು ಇಲ್ಲಿ ನಮಗೆ ಲಭಿಸುತ್ತವೆ. प्रश्न 5 है, कलाम को जलालुद्दीन किस नाम से पुकारते थे ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. प्रश्न 6 है, लेखक दूसरे दर्जे में क्यों सफर करना चाहते थे ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ 2 ಪ್ರಶ್ನೆಗಳಿಗೆ ಉತ್ತರವನ್ನ ತಾವುಗಳು ಬರೆಯಬೇಕು. मुख्य प्रश्न 4 देखेंगे, निम्नलिखित प्रश्नों के उत्तर 2 या 3 वाक्यों में लिखी ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. 2 ಪ್ರಶ್ನೆಗಳು 2 ಅಂಕಗಳಿಗಾಗಿ ಒಟ್ಟಾಗಿ 4 ಅಂಕಗಳು ನಮಗೆ ಇಲ್ಲಿಂದ ಲಭಿಸುತ್ತವೆ. प्रश्न 7 है, कलाम जी का बचपन बड़ी निश्चिंतता और सादगी में कैसे बीता ಎನ್ನುವಂತ ಪ್ರಶ್ನೆಗೆ ಉತ್ತರವನ್ನ ಬರೆಯಬೇಕು. प्रश्न 8 है, टाइटन के ಬಾರೆ ಮೇ ಆಪ್ ಕ್ಯಾ ಜಾನ್ತೆ ಹೈ ಎನ್ನುವಂತದನ್ನ ಬರಿಬೇಕಾಗಿತ್ತು. ಸೊ ಇಲ್ಲಿ ಬಾತೆ ತೆಗೆದ ಇಲ್ಲಿ ಬಾರೆ ಮೇ ಅಂತ ಬರಿಬೇಕು. टाइटन के बारे में आप क्या जानते हैं ಎನ್ನುವಂತ ಪ್ರಶ್ನೆಯನ್ನ ಬರಿಬೇಕು ಮಕ್ಕಳೇ. मुख्य प्रश्न 5 है, निम्नलिखित प्रश्नों के उत्तर 3-4 वाक्यों में लिखी ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. 2 ಪ್ರಶ್ನೆಗಳು 3 ಅಂಕಗಳಿಗಾಗಿ ಒಟ್ಟಾಗಿ 6 ಅಂಕಗಳು ನಮಗೆ ಇಲ್ಲಿಂದ ಲಭಿಸುತ್ತವೆ. प्रश्न 9 है, ನಿಮ್ನಲಿಖಿತ ದೋಹೆ ಕಾ ಭಾವಾರ್ಥ ಲಿಖಿಯೇ. ಇಲ್ಲಿ ಕೆಳಗಡೆ ಕೊಟ್ಟಿರುವಂತ ದೋಹೆಯ ಭಾವಾರ್ಥವನ್ನ ಬರಿಬೇಕು. ರಾಮನಾಮ ಮನಿ ದೀಪದರು, ಜೀಹ ದೆಹರಿ ದ್ವಾರ್, ತುಳಸಿ ಭೀತರ ಬಾಹಿರವು ಜೋ ಚಾಹಸಿ ಉಜಿಯಾರ್. ಸೊ ಈ ಒಂದು ದೋಹೆಯ ಭಾವಾರ್ಥವನ್ನ ತಾವುಗಳು ಮಕ್ಕಳು ಆನ್ಸರ್ ಶೀಟ್ ಅಲ್ಲಿ ಬರಿಬೇಕಾಗಿರುವಂತದ್ದು. और प्रश्न 10 देखेंगे, सोशल नेटवर्किंग एक क्रांतिकारी खोज है कैसे ಎನ್ನುವಂತ ಈ ಒಂದು ಪ್ರಶ್ನೆಯನ್ನು ಕೂಡ 3 ಅಂಕಗಳಿಗಾಗಿ ಉತ್ತರವನ್ನ ಬರಿಬೇಕು. अंत में मुख्य प्रश्न 6 है, निम्नलिखित प्रश्नों के उत्तर 5-6 वाक्यों में लिखिए. 1 ಪ್ರಶ್ನೆ 4 ಅಂಕಗಳಿಗಾಗಿ ಕೇಳಲಾಗಿದೆ. प्रश्न 11 है, बसंत एक ईमानदार लड़का है, स्पष्ट कीजिए. बसंत ಒಬ್ಬ ಪ್ರಾಮಾಣಿಕ ಹುಡುಗ, ಸ್ಪಷ್ಟ ಮಾಡಿ ಎನ್ನುವಂತದನ್ನ. ಸೊ ಮಕ್ಕಳು ಇದಾಗಿತ್ತು ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್. ನೆಕ್ಸ್ಟ್ ನಾವು ನೋಡೋದಾದ್ರೆ ಬ್ಲೂ ಪ್ರಿಂಟ್ ಅನ್ನು ಕೂಡ ನಾವು ಇಲ್ಲಿ ರೆಡಿ ಮಾಡಿದೀನಿ. ಬ್ಲೂ ಪ್ರಿಂಟ್ ಕೂಡ ಇದೆ, ಇದನ್ನು ಕೂಡ ಒಂದು ಸಲ ನೋಡ್ಕೊಳ್ಳಿ. ಮೇರಾ ಬಚಪನ್, ಬಸಂತ್ ಕಿ ಸಚ್ಚಾಯಿ, ಇಂಟರ್ನೆಟ್ ಕ್ರಾಂತಿ, ಈಮಾನ್ದಾರ್ ಸಮ್ಮೇಳನದಿಂದ ಎಷ್ಟು ಅಂಕಗಳು ಬಂದಿದ್ದಾವೆ ಅನ್ನೋದನ್ನು ಕೂಡ ಇಲ್ಲಿ ನಾನು ಕೊಟ್ಟಿದ್ದೀನಿ. ಸ್ಮರಣ, ಸಮಜ್ನ, ಅಭಿವ್ಯಕ್ತಿ, ರಸಗ್ರಹಣ, ಸೊ ಯಾವೆಲ್ಲ ಬ್ಲೂ ಪ್ರಿಂಟ್ ಪ್ರಕಾರನೇ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಪದ್ಯ ಭಾಗದಿಂದ, ಪೂರಕ ವಾಚನದಿಂದ, ವ್ಯಾಕರಣ ಭಾಗದಿಂದ ಎಷ್ಟೆಲ್ಲ ಅಂಕಗಳನ್ನು ತೆಗೆದುಕೊಂಡಿದ್ದು, ಒಟ್ಟು 11 ಪ್ರಶ್ನೆಗಳು 20 ಅಂಕಗಳಿಗಾಗಿ ಅಂತ ಕೊಡಲಾಗಿದೆ. ಸೊ ಇದರ ಕೀ ಆನ್ಸರ್ ಕೂಡ ಒಂದು ಬೋನಸ್ ಪಾಯಿಂಟ್ ಆಗಿ ಇದನ್ನು ನೀವು ತೆಗೆದುಕೊಳ್ಳಬಹುದು.
ಕೀ ಆನ್ಸರ್ಗಳು ಕೂಡ ಕೊಡಲಾಗಿದೆ, ಇದನ್ನು ಕೂಡ ಯೂಸ್ ಮಾಡಬಹುದು. ಇದೆಲ್ಲ ಪಿ ಡಿ ಎಫ್ ಕೂಡ ವಿಡಿಯೋ ಲಾಸ್ಟ್ ನಲ್ಲಿ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಇರುತ್ತೆ, ಅಲ್ಲಿಂದ ನೀವು ಅದನ್ನ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಕೂಡ ಇದನ್ನು ಬಳಸ್ಕೊಳ್ಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆಗೆ, ನಿಮ್ಮ ಗೆಳೆಯರ ಜೊತೆಗೆ ತಪ್ಪದೇ ಹಂಚಿಕೊಳ್ಳಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.